ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ಕಸರತ್ತು ಜೋರಾಗಿರುವ ಬೆನ್ನಲ್ಲೇ ಹಿರಿಯ ದಲಿತ ನಾಯಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಂಜನಗೂಡಿನ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನೂರಾರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ದಲಿತರಿಗೆ ಉನ್ನತ ಸ್ಥಾನ ಸಿಗ್ತಾ ಇಲ್ಲ. ಇಂದಿರಾ ಗಾಂಧಿ ಕಾಲದಿಂದಲೂ ದಲಿತರು ಕಾಂಗ್ರೆಸ್ ಬೆಂಬಲಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಮಾದರಿ ಸಚಿವರಾಗಿ ದಕ್ಷತೆ ಮೆರೆದಿದ್ದ ಮಹದೇವಪ್ಪ ಅವರಿಗೆ ಈ ಬಾರಿ ಕಡ್ಡಾಯವಾಗಿ ಡಿಸಿಎಂ ಪಟ್ಟ ಕಟ್ಟಲೇಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ದಲಿತ ನಾಯಕರನ್ನ ಕಡೆಗಣಿಸಿದ್ರೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮಹದೇವಪ್ಪ ಹಾಗೂ ಸಂಸದ ಸುನಿಲ್ ಬೋಸ್ ಅಭಿಮಾನಿ ಬಳಗ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದೆ. ಯಾರು ಕೂಡ ಮನವಿ ಮಾಡಲ್ಲ. ನನಗೆ ಬಹಳ ಕಣ್ಣು ಕೆಟ್ಟಂಗಿದೆ. ಇವತ್ತು ಕೂಡ 2006 ಇಡೀ ಕರ್ನಾಟಕ ಚರಿತ್ರೆಯಲ್ಲಿ ರಾಜಕೀಯ ದಿಕ್ಕನ್ನು ಬದಲಾಯಿಸ್ತಕ್ಕಂತ ಚುನಾವಣೆ, ಚಾಮುಂಡೇಶ್ವರಿ ಉಪ ಚುನಾವಣೆ. ಆ ಉಪ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಾಮಪತ್ರ ಸಲ್ಲಿಸಬೇಕಾದ್ರೆ ಕರ್ನಾಟಕದ ಮೂಲೆಯಿಂದಲೂ ಕೂಡ ನಿಮ್ಗೇನಾದ್ರೂ ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಅತ್ಯಂತ ಸಂಘಟನಾತ್ಮಕವಾಗಿ ಸಂಘಟನೆ ದೃಷ್ಟಿಯಿಂದ ಸಾಗರೋಪಾದಿಯಲ್ಲಿ ಬಂದು ಸೇರಿದ್ರೆ ಅಂದ್ರೆ ಅದಕ್ಕೆ ಮಹದೇವಪ್ಪನವರ ಸೇವೆ ಇದೆ, ಮಹದೇವಪ್ಪನವರ ಪರಿಶ್ರಮ ಇದೆ, ಮಹದೇವಪ್ಪನವರ ತ್ಯಾಗ ಇದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮಹದೇವಪ್ಪನವ್ರು ಬೇರೆ ಯಾರು ಅಲ್ಲ, ನಿಮ್ಮ ಕುಟುಂಬದ ಸದಸ್ಯರು ಒಬ್ರು. ಅವತ್ತು ನಾಮಪತ್ರ ಸಲ್ಲಿಸ್ಕೋಬೇಕಾದ್ರೆ ನಾನು ಮಹದೇವಪ್ಪನವ್ರ ಜೊತೆ ನಿಂತಿದ್ದೇನೆ. ಸಾಕಷ್ಟು ಜನ ಇದ್ರು ಸಾಕ್ಷಿಗೆ. ಮಾರಣ್ಯ ಕಾಲೇಜ್ ಹತ್ರ ಬಂದಾಗ ಆ ಜನಸಾಗರವನ್ನು ನೋಡಿ ಮಹದೇವಪ್ಪನವರು ಆನಂದ ಬಾಷ್ಪವನ್ನು ಸುರಿಸ್ತಿದ್ರು. ಸಿದ್ದರಾಮಯ್ಯನವರು ಮಹದೇವಪ್ಪನವ್ರಿಗೆ ಹಿಂಗೆ ಅಂತ ಕೇಳ್ತಿದ್ದಂಗೆ, ವೆರಿ ಗುಡ್ ಕಣಯ್ಯ, ನೀನು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಯಾ ಅಂತ ಕಷ್ಟ ಕಾಲದಲ್ಲಿ ನಿಂತವರು ಬೇರೆ ಯಾರು ಅಲ್ಲ ಸ್ವಾಮಿ, ನಾವು ದಲಿತರು ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಹಿಂದುಳಿದ ಒಂದು ನಾಯಕನ ಬಲಿ ಹಾಕೂಡ್ದು. ಹಿಂದುಳಿದ ನಾಯಕರಲ್ಲ ನೀವು, ಸಾಮಾಜಿಕ ಬದ್ಧತೆ ಇರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವ್ರು. ನಿಮ್ಮ ಧ್ವನಿಯಾದವರು ಶ್ರೀನಿವಾಸ ಪ್ರಸಾದ್ ಮತ್ತೆ ಮಹದೇವಪ್ಪನವರು. ಆ ನಿಟ್ಟಲ್ಲಿ ದಯವಿಟ್ಟು ಯಾಕೆ ನೋಡಿ, ಒಂದು ಯಾವುದೇ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕ ಪ್ರಜ್ಞೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೇಕಾದ್ರೆ ಎಸ್.ಸಿ. ಮಹದೇವಪ್ಪ ಅವರ ಪಾತ್ರ ಅತಿ ಮುಖ್ಯವಾಗಿರ್ತದೆ. ಇವತ್ತೇನಾರ 136 ಸೀಟ್ ಏನಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಂತಂದ್ರೆ ಮಹದೇವಪ್ಪ ಅವರೇ ಕಾರಣ. ಇವತ್ತು ನಾವು ದಲಿತರಿಗೆ ಮುಖ್ಯಮಂತ್ರಿ ಕೇಳ್ತಾ ಇದ್ವಿ, ದಲಿತರಿಗೆ ಮುಖ್ಯಮಂತ್ರಿ ಕೇಳ್ತಾನೆ ಇದೀವಿ. ಇವತ್ತು ಎಸ್.ಸಿ. ಮಹದೇವಪ್ಪ ಅವ್ರಿಗೆ ಆ ಕೋಟಾದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದ್ರೂ ಕಾಂಗ್ರೆಸ್ ಪಕ್ಷದವರು ದಲಿತರನ್ನ ಬರೀ ಮತ ಬ್ಯಾಂಕ್ಗಳಾಗಿ ಮಾರ್ಪಡಿಸ್ಕೊಂಡು ಅಲ್ಪಸಂಖ್ಯಾತರು ಹಿಂದುಳಿದವ್ರಿಗೆ ಇವರು ದಮನೀಯ ರೀತಿಯಲ್ಲಿ ಅವ್ರನ್ನ ತುಳಿಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ನಾವು ಎಸ್.ಸಿ. ಮಹದೇವಪ್ಪ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೇಳಬೇಕಾಗಿಲ್ಲ. ಅವರಾಗಿದ್ದು ಅವರೇ ಕರೆದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮುಂದಿನ ದಿನದಲ್ಲಿ ಮಹದೇವಪ್ಪ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಒಂದು ಉನ್ನತ ಸ್ಥಾನಮಾನ ಕೊಟ್ಟು ಅವ್ರನ್ನ ನಡೆಸ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ಗೆ ಮುಂದೆ ಅವಸಾನದ ಅಂಚಿಗೆ ಹೋಗೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ದಯವಿಟ್ಟು ಮಹದೇವಪ್ಪ ಅಂತ ಅವರ ಅಂಬೇಡ್ಕರ್ ವಾದಿ ಮುಸ್ತತ್ತಿ ರಾಜಕಾರಣಿನ ಇನ್ನು ಮುಂದೆ ಆದ್ರೂ ನೀಟಾಗಿ ಒಂದು ಅತ್ಯುನ್ನತ ಸ್ಥಾನಮಾನ ಕೊಟ್ಟು ನಡೆಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಒಂದು ಮಹದೇವಪ್ಪ ಅವ್ರಿಗೆ ಏನಾರು ಅವಕಾಶಗಳು ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ 5 ವರ್ಗಗಳು ಸೇರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಯ್ತು. ಇನ್ನು ಕಾಂಗ್ರೆಸ್ ಯಾವುದೋ ಒಂದು ಕಾಲದಲ್ಲಿ 36 ಸೀಟ್ ಗೆದ್ದಿತ್ತಲ್ಲ, ಆ ಪರಿಸ್ಥಿತಿಗೆ ಕಾಂಗ್ರೆಸ್ ನಿಂತ್ಕತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಇವತ್ತು ಸಿಎಂ ಚೇಂಜ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ದಲಿತರನ್ನ ಕಡೆಗಣಿಸ್ತಾ ಇರೋದು ಇದು ಹೊಸದೇನಲ್ಲ, ಆಗ್ಲಿಂದ ಬಂದಿದೆ. ಆದರೆ ದಲಿತರು ಕಾಂಗ್ರೆಸ್ಗೆ ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೀವಿ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಕಾಂಗ್ರೆಸ್ಗೆ ಅಂತ ಬ್ರ್ಯಾಂಡ್ ಆಗಿದ್ದೀವಿ. ಅದನ್ನ ಮಂದಟ್ಟು ಇಟ್ಕೊಂಡು ಡಿಸಿಎಂ ಉದ್ಯೋಗನ ಮಹದೇವಪ್ಪನವ್ರಿಗೆ ಕೊಡಬೇಕು. ನಮ್ಮ ಇಡೀ ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನಾಂಗದ ಪ್ರೀತಿಯ ನೆಚ್ಚಿನ ಮಹದೇವಪ್ಪನವ್ರಿಗೆ ಡಿಸಿಎಂ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದೇ ರೀತಿ ಪ್ರತಿ ಸಲುವ
CM ಪಟ್ಟಿಗಾಲಿ DCM ಗಾಲಿ ಹಿಂದಾಗ್ತಾ ಇದ್ರೆ ನಷ್ಟ ಅನುಭವಿಸ್ಬೇಕಾಗ್ತದೆ ಕಾಂಗ್ರೆಸ್. ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಅವ್ರ ಬಗ್ಗೆ ಬಹಳ ನಿಷ್ಠೆಯಿಂದ ಮಾಡಿ ಅವರು ನುಡಿದಂತೆ ನಡೀತಕ್ಕಂಥವ್ರು ಎಸ್ ಸಿ ಮಾದೇವಪ್ಪ ಸಾಹೇಬರು.